ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಒಂದು ಬಾಣಲಿ ಇಟ್ಟಿದ್ದೀನಿ. ಈ ಬಾಣಲಿ ಏನಕ್ಕಪ್ಪ ಅಂದರೆ, ಸೊ ಇವಾಗ ಸಮ್ಮರ್ ಅಲ್ವಾ, ಬಿಂದಿಯಾಗೆ ಕುಲ್ಫಿ ಐಸ್ ಬೇಕಂತೆ. ಸೊ ಅದಕ್ಕೆ ಮಾಡೋಣ ಅಂತ ಬಾಣಲಿ ತೊಗೊಂಡಿದ್ದೀನಿ. ಇವಾಗ ಮಾಡಿಟ್ರೆ ಇವಾಗ ನೈಟ್ 9 ಗಂಟೆ, ನಾಳೆಗೆ ಅದು ಗಟ್ಟಿಯಾಗುತ್ತೆ ಫ್ರಿಜ್ಜಲ್ಲಿಟ್ಟರೆ. ಸೊ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ಇದು ಸಿಂಪಲ್ ರೆಸಿಪಿ ಮತ್ತು ಹೆಲ್ತಿಯಾಗೂ ಇರುತ್ತೆ ಮತ್ತು ತುಂಬ ಬೇಗ ಆಗುತ್ತೆ. ಇದು ನಾನು ಹಾಕೋದು ತುಂಬ ಕಡಿಮೆ ಐಟಮ್ಸೇ, ತುಂಬ ಬೇಗ ಆಗುತ್ತೆ. ಒಂದು ಅರ್ಧ ಲೀಟ್ರಷ್ಟು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಅದು ಕಾಯಬೇಕು. ಇದು ನಾನು ಬೆಳಗ್ಗೆ ತೊಗೊಂಬಂದಿದ್ದು ಹಾಲು. ಅದು ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಟಿದೆ ಅಲ್ಲ, ಆರಿಸಿದ ಮೇಲೆ ಅದು ಇದೆಲ್ಲ ಕೆನೆ, ಅದ್ರದ್ದು ಕೆನೆಯನ್ನು ತೆಗಿಯಲ್ಲ ನಾನು. ಸೊ ಇದು ನನಗೆ ಕಾಯಿಸೋಕ್ಕೆ ಇಡ್ತೀನಿ. ಸೊ ಅದು ಒಂದು ಸ್ವಲ್ಪ ಕುದಿ ಬರ್ತಾ ಇದ್ದಂಗೆ ಕಾಯಲಿ ಫಸ್ಟು. ಅದು ಬಾದಾಮ್ ಪೌಡರು ಆಯಿತು. ನಾನು ಇದು ಒಂದು ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ, ಯಾಕಂದರೆ ಹಾಲಲ್ಲಿ ಹಾಕಿ ಕಲಸಿ ಕುಡಿಯೋದು. ಸೊ ಇವಾಗ ನಾನು ಇದನ್ನು ಕುಲ್ಫಿಗೆ ಹಾಲು ಕಾಯ್ತಾ ಇದೆ ಇಲ್ಲಿ. ಸೊ ಇದಕ್ಕೆ ಹಾಕ್ತೀನಿ. ಇದಕ್ಕೆ ನಾನು ಎಷ್ಟು ಹಾಕ್ತೀನಿ ಅಂದರೆ 1 ಟೇಬಲ್ ಸ್ಪೂನಷ್ಟು ಹಾಕ್ತೀನಿ. 1 ಟೇಬಲ್ ಸ್ಪೂನ್ ಫುಲ್ಲು ಹಾಕಿದ್ಮೇಲೆ ಕಳಿಸ್ತೀನಿ. ಸೊ ಇದು ಹಾಲು ನೋಡಿ ಹಿಂಗೆ ಗಟ್ಟಿ ಆಗ್ತಾ ಬರುತ್ತೆ. ಅದು ಹಾಗೆ ಕುದಿಬೇಕು ಸ್ವಲ್ಪ. ಇದೀನಿ ಸಕ್ಕರೆ ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲಿಗೆ ಇದು ಅರ್ಧ ಕಪ್ ಆಗುತ್ತೆ. ಇಷ್ಟು ಸಕ್ಕರೆ ಕೂಡ ನಾನು ಅದಕ್ಕೆ ಹಾಕ್ತೀನಿ. ನೋಡಿ, ಇಲ್ಲಿ ಹಾಲು ಕುದಿತಾ ಬರ್ತಾಯಿದೆ. ಇವಾಗ ಸಕ್ಕರೆ ಹಾಕೋಣ, ಬೇಗ ಕರಗುತ್ತೆ. ಈ ಸಕ್ಕರೆ ಬಾದಾಮ್ ಪುಡಿ ಹಾಕಿದಾಯಿತು. ಸೊ ಇದು ಚೆನ್ನಾಗಿ ಕರಗಬೇಕು. ಇವಾಗ ಅರ್ಧ ಲೀಟ್ರ್ ಹಾಲು 1/4 ಲೀಟ್ರ್ ಆಗುತ್ತೆ. ಅಷ್ಟು ಗಟ್ಟಿ ಆಗಬೇಕು, ತಿಕ್ನೆಸ್ ಬರಬೇಕು. ಉರಿ ಜೋರಾಗಿ ಇಟ್ಕೊಳ್ಳಿ, ಲೋ ಫ್ಲೇಮ್ ಇಟ್ಕೋಬೇಡಿ. ಇವಾಗ ಬೇಸಿಗೆ ಕಾಲ ಅಲ್ಲ, ಮಕ್ಕಳು ಅದು ಇದು ಕೇಳ್ತಾ ಇರ್ತಾರೆ. ಐಸ್ ಮಾತ್ರ ಮಧ್ಯಾಹ್ನ ಟೈಮಲ್ಲೇ ಕೊಡಿ. ಈ ಥರ ರಾತ್ರಿ ಟೈಮಲ್ಲೆಲ್ಲ ಕೊಡಬಾರ್ದು, ಥಂಡಿ ಇರುತ್ತೆ. ಸ್ವಲ್ಪ ಮಳೆ ಬರ್ತಾನೂ ಇದೆ ಈಗ, ಅದಕ್ಕೋಸ್ಕರ ಇವಾಗ ಮಾಡಿದ್ರೆ ನಾಳೆ ಬೆಳಗ್ಗೆಗೆ ಗಟ್ಟಿಗಾಗುತ್ತೆ. ಐಸ್ ಕ್ಯೂಬಲ್ಲಿ ಇಟ್ಟರೆ ನೋಡಿ, 1 ಚುಟ್ಕೆ ಅಷ್ಟು ಅಥವಾ ಟೀ ಸ್ಪೂನ್ ಅಷ್ಟಾದರೂ ನೀವು ಏಲಕ್ಕಿ ಪುಡಿ ಹಾಕೊಬೋದು. ಘಮ ಘಮ ಅನ್ನುತ್ತೆ. ಏಲಕ್ಕಿ ಪುಡಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಇದಕ್ಕೆ ಇದು ನಾನು ಏಲಕ್ಕಿ ಪುಡಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋದು. ಇದು ನೋಡಿ, ಫಸ್ಟೇ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಈ ಥರ ಐಟಮ್ಸ್ ಮಾಡಿದಾಗ ಅಥವಾ ಬೇರೆ ಐಟಮ್ಸ್ ಮಾಡಿದಾಗೆಲ್ಲ ಬೇಕಾಗುತ್ತೆ ಅಂತ. ನೋಡಿ, ಈ ಥರ ತಿರುಗಿಸ್ಕೊಡ್ತಾ ಇರಬೇಕು. ಕೆನೆ ಬರ್ತಾ ಇರುತ್ತೆ, ಅದನ್ನು ಎಬ್ಬಿಸಾಕಬಾರ್ದು ಅಥವಾ ಸೈಡ್ಗೂ ಎಸಿಬಾರ್ದು. ಆ ಕೆನೆ ಇದ್ರೂ ತುಂಬ ಒಳ್ಳೆಯ ರುಚಿ ಬರುತ್ತೆ. ಸೊ ಇದು ಹಾಲು ಅರ್ಧದಷ್ಟು ಕಮ್ಮಿ ಆಗಬೇಕು. ಚೆನ್ನಾಗಿ ಹಾಲು ಕುದೀತಾ ಇದ್ರೇ ಅದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಸುಲಭ ಮಾಡೋದು ಕುಲ್ಫಿ, ಇದು ತುಂಬ ಈಸಿ. ಇದಕ್ಕೆ ಬೇಕಾಗಿರೋ ಪದಾರ್ಥ ಬರೀ 4 ಪದಾರ್ಥ ಅಷ್ಟೇ. ಹಾಲು, ಸಕ್ಕರೆ, ಬಾದಾಮಿ ಪುಡಿ ಪೌಡರ್, ಯಾವ ಬಾದಾಮಿ ಪುಡಿ ಹಾಕಿದ್ರೂ ನಡೆಯುತ್ತೆ. ಆಮೇಲೆ ಏಲಕ್ಕಿ ಪೌಡರ್ ಅಷ್ಟೇ ನಾನು ಹಾಕಿರೋದು. ಸೊ ಇದು ಚೆನ್ನಾಗಿ ಹೀಗೆ ತಿರುಗಿಸ್ತಾ ಇರಬೇಕು, ಯಾಕಂದರೆ ಕೆನೆ ಕಟ್ಟಿಬಿಡುತ್ತೆ. ಇಲ್ಲಾಂದರೆ ಅದಕ್ಕೆ ನೋಡಿ, ನಾನು ಹಾಲು ಎಷ್ಟು ಹಾಕಿದೆ, ಇವಾಗ ಎಷ್ಟು ಕಮ್ಮಿ ಆಗಿದೆ ಅಂತ. ಸೊ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು, ನಮ್ಮ ಬಿಂದಿಯಾಗೋಸ್ಕರನೇ ಪರ್ಚೇಸ್ ಮಾಡಿದ್ದು. ಸೊ ಕುಲ್ಫಿ ಒಳಗೆ ಐಸ್ ಅಂದರೆ ತುಂಬ ಇಷ್ಟ. ಎಲ್ಲ ಮಕ್ಳಿಗೂ ಐಸ್ ಅಂದರೆ ಇಷ್ಟ ಇರುತ್ತೆ. ಸೊ ಅವಾಗವಾಗ ಐಸ್ ಬೇಕು ಅಂದಾಗ ಸುಮ್ಮನೆ ಆಚೆ ಹೋಗ್ತಾ ಇರಬೇಕಾಗುತ್ತೆ. ಅದಕ್ಕೆ ಈ ಥರ, ಅದು ಬೇಸಿಗೆಗಾಲದಲ್ಲಿ ಮಾತ್ರ ನಾನು ಮಾಡೋದು. ಅದಕ್ಕೆ ಈ ಥರ ಒಂದು ತಗೊಂಡೆ. ಸೊ ನೋಡೋಣ ಹೇಗೆ ಇರುತ್ತೆ. ನಾನು ಮೊದಲು ಲೋಟದಲ್ಲಿ ಮಾಡ್ತಿದ್ದೆ. ಸೊ ನನಗೆ ಅದೇನೋ ಅಷ್ಟು ಕಂಫರ್ಟೇಬಲ್ ಅನ್ನಿಸ್ತಾ ಇರಲಿಲ್ಲ. ನೋಡೋಣ, ಇದು ಚೆನ್ನಾಗಿತ್ತು. ಅವಳೆ ಸೆಲೆಕ್ಟ್ ಮಾಡಿ ಎತ್ಕೊಂಡ್ಳು. ತುಂಬ ಪ್ರೈಸು ಕೂಡ ತುಂಬ ಕಮ್ಮಿ ಇದೆ ನೋಡಿ, 69 ರುಪೀಸು. ಸೊ ಇವಾಗ ಇದರಲ್ಲಿ ನಾನು ಬಾದಾಮಿ ಹಾಲನ್ನ ಹುಯ್ದು ಇಡ್ತೀನಿ. ಇದು ಬೆಳಗ್ಗೆಗೆ ಗಟ್ಟಿಯಾಗುತ್ತೆ ಐಸು ಕುಲ್ಫಿ. ಓಕೆ, ಎಷ್ಟಿದೆ? 2 2 4 6 8 ಇದೆ. ಸೊ ಈ 8 ಆದರೆ ನಾನು ಇವಾಗ ಸ್ವಲ್ಪ ಮಾಡಿರೋದು, ಯಾಕಂದರೆ ದಿನಪೂರ್ತಿ ಅದು ಖಾಲಿ ಆಗೋ ಗಂಟ 8 ತಿಂದ್ಬಿಡ್ತಾಳೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಇವಾಗ ಎಷ್ಟು ಬರೀ ಒಂದು 4 ಐಸ್ ಆಗೋಷ್ಟು ಮಾತ್ರ ಮಾಡಿದ್ದೀನಿ. ಯಾಕಂದರೆ ಮಕ್ಳಿಗೆ ತುಂಬ ಐಸ್ ಕೊಟ್ಟರು ನಾನು ಇವ್ಳಿಗೆ ಕೋಲ್ಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಮಾಡ್ತಾಯಿರೋದು. ಮತ್ತು ಹೆಲ್ತ್ಗೂ ಮುಖ್ಯ ಅಲ್ವಾ.
ಅದಕ್ಕೆ ಅದನ್ನೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು. ಓಪನ್ ಮಾಡ್ತಾ ಇದ್ದಾಳೆ. ತಂದಾಗಿಂದ ಅಷ್ಟು ಸತಿ ಕೇಳೋದು ಗೊತ್ತಿಲ್ಲ, ಯಾವಾಗ ಮಾಡ್ತೀಯಮ್ಮ ಯಾವಾಗ ಮಾಡ್ತೀಯ ಅಂತ. ಸೊ ಇವತ್ತು ಮಾಡೋಕ್ಕೆ ನನಗೆ ಟೈಮ್ ಸಿಕ್ತು, ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಹಾಲು ನೋಡಿ ಇಲ್ಲಿ ಈ ಕಡೆ ತುಂಬ ಕಮ್ಮಿ ಆಗಿದೆ. ಸೊ ಇದು ತಣ್ಣಗಾಗಬೇಕು. ಇವಾಗ ನಾನು ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಇದು ಫುಲ್ಲು ತಣ್ಣಕ್ಕಾಗಕ್ಕೆ ಬಿಟ್ಬಿಡ್ತೀನಿ. ತಣ್ಣಕ್ಕಾದ್ಮೇಲೆ ಇದರಲ್ಲಿ ಹುಯ್ದಿಟ್ಬಿಟ್ಟು ರೆಫ್ರಿಜರೇಟರಲ್ಲಿ ಇಟ್ಬಿಡ್ತೀನಿ. ಸೊ ನೋಡಿ ಚೆನ್ನಾಗಿದೆ. ಸೊ ನೋಡಿ ಅವಳಿಗೆ ಆ ಥರ ನೋಡಿ ಇನ್ನು ಬೆಳಗ್ಗೆ ಆಗೋ ಗಂಟ ಕಾಯ್ತಾ ಇರ್ತಾಳೆ. ಅದೇ ನಾನು ಬೆಳಗ್ಗೆನೇ ಕೊಡೋಲ್ಲ. ಅವಳು ಸಮ್ಮರ್ ಕ್ಯಾಂಪ್ ಮುಗಿಸ್ಕೊಂಡು ಬಂದಮೇಲೆ ಇದು ಕುಲ್ಫಿ ನಾನು ಕೊಡೋದು ಅವಳಿಗೆ. ಸಮ್ಮರ್ ಕ್ಯಾಂಪ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಒಂದು 11:30 ಆಗುತ್ತೆ. ಆವಾಗ ಸಮ್ಮರ್ ಬೆಳಗ್ಗೆ ಅಲ್ವಾ, ಬಿಸಿಲೆಲ್ಲ ಚೆನ್ನಾಗಿರುತ್ತೆ, ಅವಾಗ ಕೊಡ್ತೀನಿ. ಸೊ ಬೆಳಗ್ಗೆನೇ ಕೊಡೋಲ್ಲ ನಾನು. ಮತ್ತು ನೈಟು ಸಾಯಂಕಾಲ ಮೇಲೂ ಐಸ್ ಕೊಡೋಲ್ಲ ಅವಳಿಗೆ. ನೋಡಿ ಇದರಲ್ಲಿ 8 ಐಸ್ ಮಾಡ್ಬೋದು. ಎಲ್ಲ ತೆಗ್ದು ಹಾಕ್ಬಿಟ್ಟಿದ್ದಾಳತ್ತ. ಒಳ್ಳೆ ಒಂಥರ ಅಂಟಂಟು ಥರ ಬರಬೇಕು, ಇಲ್ಲ ತಿಕ್ನೆಸ್ ಆಗಾದರೂ ಇರಬೇಕು. ಸೊ ಇದಕ್ಕೆ ಇದು ಕಾರ್ನ್ಫ್ಲೋರ್ ಆದರೂ ಹಾಕ್ಬೋದು, ಅಂದರೆ ಜೋಳದ ಹಸಿಟ್ಟು ಕೂಡ ಹಾಕ್ಬೋದು. ಬಟ್ ನಾನು ಯೂಸ್ ಮಾಡ್ತಾಯಿಲ್ಲ, ಹಾಗೇನೂ ಮಾಡ್ಬೋದು ಅಂತ ಮಾಡ್ತಾಯಿದ್ದೀನಿ. ಕಾರ್ನ್ಫ್ಲೋರು ಇದು ಯೂಸ್ ಮಾಡ್ಬೋದು, ಪರವಾಗಿಲ್ಲ. ಟೈಮ್ ಇದೆಯಲ್ಲ, ಆರಾಮಾಗಿ ನಿಧಾನಕ್ಕೆ ಮಾಡೋಣ ಅಂತ. ಇಷ್ಟು ಬೇಗ ಆಗಬೇಕು ಅಂದರೆ ಕಾರ್ನ್ಫ್ಲೋರ್ನ ಕಲಸಿ ಹಾಲಲ್ಲಿ ಹಾಕಿ ಇದನ್ನು ಹಾಕಿದ್ರೆ ಸ್ವಲ್ಪ ಬೇಗ ಗಟ್ಟಿ ಆಗುತ್ತೆ. ಈ ಥರ ಕಾರ್ನ್ಫ್ಲೋರ್ ಇಲ್ದಿರ ಮಾಡೋದು ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಹಾಗೆ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಹಾಲು ಹಾಕಿದೆ, ನಿಮಗೆ ಗೊತ್ತು ಎಷ್ಟು ಕಮ್ಮಿ ಆಗಿದೆ ಅಂತಲೂ ಗೊತ್ತಾಗ್ತಾಯಿದೆ. ಸೊ ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಫುಲ್ ಆಫ್ ಆಯಿತು. ತಣ್ಣಗಾದ್ಮೇಲೆ ನಾನು ಇದಕ್ಕೆಲ್ಲ ಇದು ತುಂಬಿ ಇಡ್ತೀನಿ. ನೋಡಿ ಇವಾಗ ತಣ್ಣಗಾಗಿದೆ. ಇವಾಗ ಐಸ್ ಕ್ಯೂಬಲ್ಲಿ ಹಾಕಿ ಇಡ್ತೀನಿ. ಅಂದರೆ ಇದರಲ್ಲಿ ಅದು ಬೆಳಗ್ಗೆ ಅಷ್ಟರಲ್ಲಿ ಐಸ್ ಆಗಿರುತ್ತೆ. ಇವಾಗ ಇಷ್ಟು ಕನ್ಸಿಸ್ಟೆನ್ಸಿ ಇದೆ. ಕೊಂಡು ಆಮೇಲೆ ಇದು ಕುಯ್ಬೇಕು, ಚೆಲ್ಲಲ್ಲ, ನಿಧಾನಕ್ಕೆ ಹಿಂಗೆ ಇಷ್ಟು ಸಾಕು. ಇವಾಗ ನೆಕ್ಸ್ಟ್ ಒನ್ ಹುಯಿ. ಸಮಾಧಾನ. ಇನ್ನೊಂದು ಸ್ವಲ್ಪ. ನೋಡಿ 4 ಅಂತ ಮಾಡಿದೆ, ಈಗ 8ಕ್ಕೂ ಫುಲ್ ಕವರ್ ಆಯಿತು. ಇವಾಗ ಇದನ್ನು ಮುಚ್ಚಳ ಹಾಕಿ ಮುಚ್ಚೋಣ. ನಿಧಾನಕ್ಕೆ ಮುಚ್ಚಬೇಕು. ಐಸ್ ಇಡೋ ಹತ್ರ. ಸೊ ಇದು ಎಲ್ಲ ಐಸ್ ಕ್ಯೂಬು, ಆಲ್ರೆಡಿ ಐಸ್ ಕ್ಯೂಬ್ ಆಗಿದೆ. ಇವಾಗ ಇಲ್ಲಿ ಇಟ್ಟಿದ್ದೀನಿ. ಇದನ್ನು ನಾಳೆ ಮಧ್ಯಾಹ್ನ ತೆಗಿಯೋದು. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೊಸದಾಗಿ ವಿಂಧ್ಯಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ ಈ ಥರ ಟ್ವಿಸ್ಟ್ ಮಾಡಿ, ಅಂದರೆ ಈ ಥರ ತಿರುಗಿಸಿ ತೆಗೆದ್ರೆ ತುಂಬ ಸುಲಭವಾಗಿ ಬರುತ್ತೆ. ನೋಡ್ದಾ ಎಷ್ಟು ಈಸಿಯಾಗಿ ಬಂತು. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಮನೆಯಲ್ಲೇ ಕುಲ್ಫಿನ ಹೇಗೆ ಮಾಡೋದು ಅಂತ ತುಂಬ ಸುಲಭವಾಗಿ 4 ಪದಾರ್ಥ ಹಾಕಿ ಮಾಡಿರೋವಂಥ ಕುಲ್ಫಿ ಇದು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ಸಂಜೆ. ಆಲ್ರೆಡಿ 4 ಗಂಟೆ ಆಗಿದೆಯಲ್ಲ, ಅದಕ್ಕೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ರೆಡಿ ಆಗಿದೆ. ನೆನ್ನೆ ರಾತ್ರಿ ಮಾಡಿಟ್ಟಿದ್ದು. ಸೊ ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀವಿ. ನಮ್ಮ ಬಿಂದ್ಯಾ ಓಪನ್ ಮಾಡ್ತಾಳೆ ಅಂತ. ಇವಾಗ ಫ್ರಿಜ್ಜಿಂದ ತೆಗೆದೆ. ಐಸ್ ರೆಡಿಯಾಗಿದೆ, ಫ್ರಿಜ್ಜಿಂದ ತೆಗಿತಾ ಇದ್ದೀವಿ. ಫಸ್ಟ್ ಟೈಮ್ ಕುಲ್ಫಿ ಐಸ್ ಮಾಡ್ತಾ ಇರೋದು ಮನೇಲಿ. ನೋಡಿ ಆಸೆ, ಕ್ಯೂರಿಯಾಸಿಟಿ ಒಳಗೆ ತಿನ್ನೋಕ್ಕೆ ಅದು ಹೆಂಗೆ ಬಂದಿದೆ ಅಂತ. ನೋಡಿ ತೆಗಿಯೋವಾಗ ಸ್ವಲ್ಪ ನೀರಲ್ಲಿ ಇಟ್ಟು ತೆಗಿಬೇಕು. ರಫ್ತು ಫುಲ್ ಐಸ್ ಆಗಿರುತ್ತಲ್ಲ, ಅದಕ್ಕೆ ನೈಟ್ ಇಟ್ಟಿರೋದು. ಸೊ ಇದನ್ನು ನಾನು ಒಂದು ಸ್ವಲ್ಪ ಹಿಂಗೆ ಟ್ವಿಸ್ಟ್ ಮಾಡಿ ತೆಗೆದೆ. ಸೊ ನೋಡಿ ಕುಲ್ಫಿ ಐಸ್ ರೆಡಿ. ವಿಂಧ್ಯಾ ಟೇಸ್ಟ್ ಮಾಡಿ ಹೆಂಗಿದೆ.
ಚೆನ್ನಾಗಿದ್ಯಾ? ಟೇಸ್ಟ್ ಆಗಿದೆಯಾ? ಖುಷಿ ಆಯ್ತಾ? ಐಸ್ ತಿನ್ನೋಕ್ಕೆ ಬಿಡು ಅಂತ ಇದ್ದಾಳೆ.